ನಮ್ಮ ಸವಾರಿಗೆ ಎಷ್ಟು ಗಾಡಿಗಳು ಬಂದಿದೆ ಗೊತ್ತಾ? ಸಿಗ್ 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 ಸಿಗ್. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮೊದಲನೇದಾಗಿ ಜಾವಾ SD ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಈ ಗಾಡಿಯನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ. ಸದ್ಯದ ರೈಡಿಗೆ ಇದು ನನ್ನ ಮೊದಲನೇ ಟಿ ಶರ್ಟು ನನ್ನ ಯೂಟ್ಯೂಬ್ ಚಾನಲ್ದು. ಸೊ ಈ ಬಾರಿ ನಾನು ಇದನ್ನು ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಹೇಳ್ದಂಗೆ ಇವತ್ತು ನಮ್ಮದೊಂದು ಸವಾರಿ ನಡೀತಿದೆ ಕನ್ನಡದ ಕನ್ನಡಿ ತಂಡದಿಂದ. ಎಲ್ಲಿಗೆ ಅಂತ ಕೇಳ್ತೀರಾ? ತ್ರ್ಯಂಬಕಪುರ ಸ್ಥಾನಕ್ಕೆ. ಇಲ್ಲಿಂದ ಸುಮಾರು 72 ಕಿಲೋಮೀಟರ್ ದೂರ ಇದೆ, ಗುಂಡ್ಲುಪೇಟೆ ಹತ್ರ ಬರುತ್ತೆ. ಇವತ್ತು ನಮ್ಮ ಕನ್ನಡದ ಕನ್ನಡಿ ತಂಡದಿಂದ ಸವಾರಿನ ಹಮ್ಮಿಕೊಂಡಿದ್ದೀವಿ. ಸವಾರಿಗೆ ಮೊದಲು ನಾವು ಒಂದು ಧ್ವಜಾರೋಹಣ ಮಾಡಿ, ನಮ್ಮ ತಂಡ ಎಲ್ಲ ಇಲ್ಲೇ ಸಿದ್ಧ ಆಗ್ತಾ ಇದೆ. ಧ್ವಜಾರೋಹಣ ಮಾಡಿ ಯಾರ್ಯಾರು ರಿಜಿಸ್ಟರ್ ಮಾಡಿದ್ದಾರೆ, ಇಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡಿದ್ದಾರೆ ಎಲ್ಲ ಗಾಡಿಗಳು ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸವಾರಿ ಪ್ರಾರಂಭ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಹೋಗೋಣ. ಆ ದೇವಸ್ಥಾನ ಹೇಗಿದೆ, ಯಾವೆಲ್ಲ ಪರಂಪರೆಗಳನ್ನು ಹೊಂದಿದೆ, ಇತಿಹಾಸ ಏನಿದೆ, ಅದರದ ಶಿಲ್ಪಕಲೆ ಹೇಗಿದೆ ಎಲ್ಲವನ್ನು ನೋಡ್ಕೊಂಬರೋಣ. ಇವತ್ತು ಸವಾರಿ ಪ್ರಾರಂಭ ಆಗ್ತಿರೋದು ನಮ್ಮ ಮೈಸೂರಿನ ಸರಸ್ವತಿಪುರಂನಲ್ಲಿರೋ ಜಾವಾ SD ಶೋರೂಮ್ನಿಂದ. ಬನ್ನಿ ನೋಡೋಣ ಸವಾರಿ ಯಾವ ರೀತಿಯೆಲ್ಲ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಬನ್ನಿ ಕನ್ನಡದ ಸವಾರಿಗೆ ನಾವು ಹೋಗೋಣ. ನಾನು ಇವತ್ತು ಹೊಸ ಗಾಡಿ ಜೊತೆ ಬರ್ತಾ ಇದ್ದೀನಿ. ಯಾವುದು ಅಂದರೆ ಜಾವಾ SD ಅವರದ್ದು SD ಅಡ್ವೆಂಚರ್ ಗಾಡಿನ ಕನ್ನಡ ಬಾವುಟನ ಕಟ್ಟಿ ಆದಮೇಲೆ ಇದು ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ಗಾಡಿ ಹೇಗಿದೆ ನೋಡೋಣ. ಇದು ಫುಲ್ ಒಂದು 70 ಕಿಲೋಮೀಟರ್ ಟೋಟಲ್ ಒಂದು ಓಡಿಸಿ ಯಾವ ರೀತಿ ಇರುತ್ತೆ ನೋಡೋಣ. ಆಮೇಲೆ ಬೇಕಾದ್ರೆ ಗಾಡಿ ತಗೊಳ್ಳೋದು ಪ್ಲ್ಯಾನ್ ಮಾಡೋಣ. ಈಗ ಫಸ್ಟು ನಮ್ಮ ಕನ್ನಡ ಈ ನಮ್ಮ ಗಾಡಿಗೆ ಕಟ್ಟೋಣ. ಮೊದಲನೇದಾಗಿ ಜಾವಾ SD ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಈ ಗಾಡಿಯನ್ನು ನನಗೆ ದಯಪಾಲಿಸಿದ್ದಕ್ಕಾಗಿ. ಸದ್ಯದ ರೈಡಿಗೆ ಸೊ ಎಲ್ಲರೂ ಕೂಡ ಫ್ಲ್ಯಾಗ್ ಕಟ್ಟೋ ಭರದಲ್ಲಿ ನಿರತರಾಗಿದ್ದಾರೆ. ನೀವು ನೋಡ್ಬೋದು ಹತ್ರ ಒಂದು 30 ಗಾಡಿ ಬಂದಿದೆ. ತುಂಬ ಖುಷಿ ಆಗ್ತಿದೆ. ಇದು ದೊಡ್ಡ ರೆಸ್ಪಾನ್ಸ್. ಸರ್ ವೆಲ್ಕಮ್ ಟು ದ ಸಾರಿ ಇಂಗ್ಲೀಷಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಓಕೆ ಸರ್, ನಿಮಗೆ ತುಂಬ ಹೃದಯದ ಸ್ವಾಗತ. ಒಂದು ನಿಮಿಷ ಇರಿ, ನಮ್ಮ ಬಾವುಟ ಅಡ್ಡ ಬಂತು. ಈಗ ಅಥವಾ ಬೆಳವಣಿಗೆಗಳು ಏನಿದೆ, ಅಭಿವೃದ್ಧಿ ಮತ್ತೆ ಬೆಳವಣಿಗೆಗಳನ್ನ ತಗೊಳ್ತಾನೆ ಬಂದಿದ್ದೀವಿ. ಈ 70ರಿಂದ 71ಕ್ಕೆ ಹೋಗೋವರೆಗೆ ಈ ಸಾರಿ ನಮ್ಮ ವಿಷಯ ಏನು ಅಂದ್ರೆ, ಖುಷಿ ವಿಚಾರ ಏನಂದ್ರೆ ನಮ್ಮ ಒಂದು ಚಿಕ್ಕ ಕರೆಗೆ ಒಂದು ವ್ಯಾಪಕ ಪ್ರತಿಕ್ರಿಯೆ ಬಂದಿದೆ. ಎಷ್ಟು ಗಾಡಿಗಳು ಬಂದಿದೆ ಅಂತ ತೋರಿಸ್ತೀನಿ. ಇದು ಮೈಸೂರಿನ ಸರಸ್ವತಿಪುರಂನಲ್ಲಿರೋ ಜಾವಾ SD ಶೋರೂಮ್. ತೋರಿಸ್ತೀನಿ ರೀ ಎಷ್ಟು ಗಾಡಿ ಬಂದಿದೆ ಅಂತ. ನಾನು ಹೊಡ್ಕಿಡ್ಕೊ ಹೋಗೋರು ಮಾರ. ಜಾವಾ SD ಶೋರೂಮ್ ಆದರೆ ನಮ್ಮ ಗಾಡಿಗಳು ಎಷ್ಟಿದೆ ನೋಡಿ. ಹತ್ರ 40 ರಿಜಿಸ್ಟ್ರೇಷನ್ ಆಗಿತ್ತು, 40 ಕೂಡ ಬಂದಿದೆ. ಇನ್ನು ಬರುವವರಿದ್ದಾರೆ ಅಂತ ಫೋನ್ ಕಾಲ್ ಬೇರೆ ಬಂದಿದೆ, ಬರ್ತಾರೆ. ಇದು ನಿಜವಾಗ್ಲೂ ಒಂದು ಮಟ್ಟದ ಸಕ್ಸಸ್ ಅಂತಲೇ ಹೇಳ್ಬೋದು. ಈ ನನ್ನ ಟಿ ಶರ್ಟ್ ವಿಚಾರ ಬಂದರೆ, ನನ್ನ ಯೂಟ್ಯೂಬ್ ಲೋಗೋ ಎಲ್ಲರಂತಲ್ಲ ಈ ಶರ್ಟ್ ಇದು ನನ್ನ ಮೊದಲನೇ ಟಿ ಶರ್ಟು ನನ್ನ ಯೂಟ್ಯೂಬ್ ಚಾನಲ್ದು. ಸೊ ಈ ಬಾರಿ ನಾನು ಇದನ್ನು ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. ಜೊತೆಗೆ ನಮ್ಮ ಕನ್ನಡದ ಕನ್ನಡಿಯ ಹೊಸ ID ಕಾರ್ಡ್ ರಿಲೀಸ್ ಆಗಿದೆ. ಇದು ನನ್ನ ID ಕಾರ್ಡು. ಚೇತನ್ ಬಾಬು ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಟ್ಯಾಗು. ಇನ್ನು ಜೊತೆಗೆ ನನ್ನ ಮೈ ಮೇಲೆ ಒಂದಷ್ಟು ಬ್ಯಾಡ್ಜ್ಗಳಿದೆ. ಯಾವ್ದಾದ್ರು ಗೊತ್ತಾ? ಇದು ಕರ್ನಾಟಕದ್ದು. ನಿನ್ನೆ ನಾನು ಕರ್ನಾಟಕ ಬಲ ಅವ್ರದ್ದು ಒಂದು ಇವೆಂಟ್ಗೆ ಹೋಗಿದ್ದೆ. ಇಮ್ಮಡಿ ಪುಲಿಕೇಶ್ ಅವ್ರದ್ದು ಒಂದು ಟಿ ಶರ್ಟ್ ರಿಲೀಸ್, ಅಲ್ಲಿ ಅವ್ರು ಕೊಟ್ಟಿದ್ದು. ಇದು ಕನ್ನಡದ ಕನ್ನಡಿಯ ಹೊಸ ಒಂದು ಬ್ಯಾಡ್ಜು. ಇದು ಕನ್ನಡದ ಕನ್ನಡಿ ಹಳೆ ಬ್ಯಾಡ್ಜು. ಇದು ಕಲರವ ಅಂತ. ಕಲರವ ಅಂದರೆ ನಾವು ಏನು ರಾಜ್ಯೋತ್ಸವ ಈವೆಂಟ್ ಮಾಡ್ತಾ ಇದ್ದೀವಿ, ನವೆಂಬರ್ ತಿಂಗಳು ಪೂರ್ತಿ ನಾವು ರಾಜ್ಯೋತ್ಸವಕ್ಕೆ ಮೀಸಲಾಗಿಟ್ಟಿದ್ವಿ, ಕನ್ನಡಕ್ಕಾಗಿ ಮೀಸಲಾಗಿಟ್ಟಿದ್ವಿ. ಹಾಗೆ ಈ ಒಂದು ಕಂಪ್ಲೀಟ್ ಉತ್ಸವನ ನಾವು ಕಲರವ ಅಂತ ಕರಿತಿದ್ದೀವಿ. ಇದು ಈ ಬಾರಿಯ ಕಲರವದ ಒಂದು ಬ್ಯಾಡ್ಜ್. ಸೊ 4 ಬ್ಯಾಡ್ಜ್ ಇದೆ. ಇನ್ನು ಎಷ್ಟು ಬ್ಯಾಡ್ಜ್ ಸಿಗುತ್ತೋ ಗೊತ್ತಿಲ್ಲ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾಡಗೀತೆಯನ್ನು ಹಾಡಿ ಮುಂದಿನ ಸವಾರಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಎಲ್ಲರೂ ನಾಡಗೀತೆಗೆ ಸೇರಿದ್ದಾರೆ. ನಮ್ಮ ನಾಡ ಧ್ವಜ ಹಾರ್ತಾ ಇದೆ, ತುಂಬ ಚೆನ್ನಾಗಿ ಹಾರ್ತಾ ಇದೆ ನೋಡಿ. ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಗೀತೆ ಒಂದಷ್ಟು ಸ್ಲೋಗನ್ಗಳೆಲ್ಲ ಕೂಗಿ ಆಯಿತು, ನೋಡಿದ್ದೀರಾ ಅನ್ಸುತ್ತೆ. ಈಗ ನಾವು ಹೊರಡೋ ಸಮಯ. ಎಲ್ಲ ರೆಡಿಯಾಗಿದ್ದಾರೆ, ಎಲ್ಲ ಗೇರ್ ಅಪ್ ಆಗ್ತಾ ಇದ್ದಾರೆ. ಹೆಲ್ಮೆಟು, ಸುರಕ್ಷತಾ ಕ್ರಮ ಇರಲೇಬೇಕು ಅಂತ ನಾವು ಕಡ್ಡಾಯ ಮಾಡಿದ್ವಿ. ಸೊ ಈಗ ಎಲ್ಲ ಹೊರಡ್ತಾ ಇದ್ದಾರೆ, ಹೊರಡೋಕ್ಕೆ ಸಿದ್ಧ ಆಗ್ತಿದ್ದಾರೆ. ಬನ್ನಿ ನೋಡೋಣ.
ನಡ್ರಿ ನಡ್ರಿ ನಡ್ರಿ. ಸೊ ಈಗ ನಮ್ಮ ಸವಾರಿ ಹೊರಟಿದೆ ತ್ರ್ಯಂಬಕಪುರಕ್ಕೆ. ನನ್ನ ಗಾಡೀಲಿ ಆಲ್ರೆಡಿ ಫ್ಲ್ಯಾಗ್ ಕಟ್ಟಿದೆ, ನಮ್ಮ ಕನ್ನಡದ ಹೆಮ್ಮೆಯ ಬಾವುಟ. ಬನ್ನಿ ಹೋಗೋಣ. ಸ್ವಲ್ಪ ಗುರು ಅನ್ಬೋದು, ಯಾಕಂದರೆ ಮೈಕ್ನ ಇಲ್ಲಿ ಸಿಕ್ಸಿದ್ದೀನಿ, ಗಾಳಿಗೆ ಜುರು ಅಂದರೂ ಅನ್ಬೋದು. ಎಲ್ಲ ಲೈನಪ್ ಆಗಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಸಿಟಿ ಬಿಡೋ ತನಕ ಚೂರು ಪ್ರಾಬ್ಲಮ್, ಆಮೇಲೆ ಓಕೆ ಫೈನ್. ನೋಡಿ ಎಲ್ಲ ನಮ್ಮ ಕನ್ನಡದ ಸವಾರರು ಹೇಗಿದ್ದಾರೆ ಅಂತ. ಈಗ ಟೋಲ್ ಗೇಟ್ ದಾಟ್ತಾ ಇದ್ದೀವಿ. ಜೈ ಭುವನೇಶ್ವರಿ ಅನ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸವಾರಿ ಬರ್ತಾ ಬರ್ತಾ ಎಲ್ಲ ಒಂದು ಕಡೆ ಗ್ಯಾದರ್ ಆದ್ವಿ. ಎಲ್ಲ ಹೇಗಿದ್ದಾರೆ ನೋಡಿ. ಹಾಯ್ ಬ್ರೋಯ್ಸ್, ಎಲ್ಲ ಆರಾಮ? ನಮ್ಮ ಕನ್ನಡದ ಸವಾರರು ಹೇಗಿದ್ದಾರೆ ನೋಡಿ. ಹಾಯ್, ಎಲ್ಲ ಸವಾರರು ದಾರಿ ಮಧ್ಯ ಒಂದು ಕಡೆ ಸೇರಿದ್ದೀವಿ. ಲೈನಲ್ಲಿ ಹೋಗೋಣ ಅಂತ. ಬನ್ನಿ ಲೈನಾಗಿ ಹೋಗಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗೋಣ. ಜೈ ಭುವನೇಶ್ವರಿ. ಇನ್ನೊಂದು 10 ಕಿಲೋಮೀಟರ್ ಇದೆ. ಅದಕ್ಕೂ ಮುಂಚೆ ನಮ್ಮ ತಂಡದವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ಕೂಗಾಕ್ಸುವ ಕನ್ನಡದ್ದು ಅಂತ. ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿದೆ. ಇಷ್ಟು ದಿವಸ ಸ್ವಲ್ಪ ಮಳೆ ವಾತಾವರಣ ಇತ್ತು, ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಎಲ್ಲರೂ ಕೂಡ ಈಗ ಗಾಡಿನ ಒಂದು ಲೈನಿಗೆ ನಿಲ್ಲಿಸ್ತಾ ಹೋಗ್ತಿದ್ದಾರೆ. ನೋಡಿ ಎಷ್ಟು ಗಾಡಿ ಬಂದಿದೆ, ಖುಷಿ ಆಗ್ತಿದೆ. ನಮ್ಮ ಸವಾರಿಗೆ ಎಷ್ಟು ಗಾಡಿಗಳು ಬಂದಿದೆ ಗೊತ್ತಾ? ಇಷ್ಟು ಗಾಡಿಗಳು ಬಂದಿದೆ ಗಾಯ್ಸ್, ಇಷ್ಟು ಗಾಡಿಗಳು ಬಂದಿದೆ. ನಿಜಕ್ಕೂ ಇದೊಂದು ದೊಡ್ಡ ಸಾಧನೆ. ಇದು ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಕ್ರಿಯೆ, ವ್ಯಾಪಕ ಪ್ರತಿಕ್ರಿಯೆ ಇದೆ ಮೊದಲ ಬಾರಿಗೆ. ತುಂಬ ಖುಷಿ ಆಗ್ತಿದೆ. ಕನ್ನಡಕ್ಕಾಗಿ, ಕನ್ನಡಕ್ಕೋಸ್ಕರ ಇಷ್ಟು ಜನ ಸೇರಿರೋದು ತುಂಬಾ ಖುಷಿ ಆಗ್ತಿದೆ. ಇದು ಒಂದು ನಮ್ಮ ಮೊದಲ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ನಮ್ಮ ಕನ್ನಡಕ್ಕಾಗಿ ಬಂದಂಥ ಸವಾರರು ಚೆನ್ನಾಗಿದೆ ನೋಡಿ. ಈ ಎಲ್ರೂ ಸೇರ್ಸೋದೇ ದೊಡ್ಡ ರಗಳೆ ಕಣ್ರಪ್ಪ. ಹತ್ರ ಬನ್ರು, ಹತ್ರ ಬನ್ನಿ ಅಣ್ಣ, ಬನ್ನಿ. ಓ ಕನ್ನಡ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ. ನಮ್ಮ ಜೊತೆಗೆ ಸಾಥ್ ಕೊಡಕ್ಕೆ ಬಂದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿತಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಇನ್ನೂ ಕೂಡ ಕನ್ನಡ ರಕ್ಷಣಾ ವೇದಿಕೆಯವರು. ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಹೋರಾಟಕ್ಕೆ, ನೀವು ತಗೊಳ್ಳುವಂಥ ಗಟ್ಟಿ ನಿರ್ಧಾರಕ್ಕೆ ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಧೈರ್ಯ ಬೇಕು. ಕನ್ನಡ ಉಳಿಬೇಕು ಅಂದರೆ ಅದಕ್ಕೆ ಧೈರ್ಯ ಬೇಕು. ಮೊದಲನೇದಾಗಿ ಕನ್ನಡ ಬಳಸಬೇಕು. ಆ ಬಳಸೋ ಥರ ಮಾಡ್ತಾ ಇದ್ದೀರಾ ನೀವು. ತುಂಬ ಧನ್ಯವಾದ. ನೀವು ನಮ್ಮ ಜೊತೆ ಬಂದು ಸೇರಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಬನ್ನಿ ನಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ. ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಮೈಸೂರಿನ ಕನ್ನಡದ ಕನ್ನಡಿ ಎಂಬ ಒಂದು ಸಂಘವನ್ನು ಕಟ್ಟಿಕೊಂಡು ಯುವ ಮಿತ್ರರ ಒಂದು ಕನ್ನಡ ಸೇನಾನಿಗಳ ಒಂದು ದೊಡ್ಡ ಪಡೆನೆ ಮೈಸೂರಿನಿಂದ ಇವತ್ತು ಗುಂಡ್ಲುಪೇಟೆ ಪಟ್ಟಣಕ್ಕೆ ಆಗಮಿಸಿದೆ. ಮೊದಲನೇದಾಗಿ ಎಲ್ಲ ಕನ್ನಡದ ಸೇನಾನಿಗಳಿಗೆ ಗುಂಡ್ಲುಪೇಟೆ ಪಟ್ಟಣಕ್ಕೆ ಹೃದಯಪೂರ್ವಕ ಸ್ವಾಗತ ಬಯಸ್ತಾ ಇದ್ದೀನಿ. ಸ್ನೇಹ ಮಿತ್ರರೇ, ಕನ್ನಡ ಬನ್ನಿ ನಮ್ಮ ಸಂಗಡ. ಮನೆಗೊಬ್ಬ ಧೀರ, ಮುನ್ನುಗ್ಗಿ ಬಾರ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಇಡೀ ಸಂಘದ ವಿಚಾರ ಅಂದರೆ ಉಳಿಸೋದು ಬೆಳೆಸೋದು ಆಮೇಲೆ ಕನ್ನಡ ಬಳಸೋ ಇನ್ಮೇಲೆ ಅಂತ ಆ ಒಂದು ಒಕ್ಕರ್ನ ಕೂಗಲಿಕ್ಕೆ ಅಂತೇಳಿ ನಾವೇನು ರೀತಿ ನೀವು ನಮ್ಮ ಜೊತೆ ಸೇರಿದ್ರೆ ಭಾಳ ಖುಷಿ ಆಗುತ್ತೆ. ಒಂಥರ ಫುಲ್ ಡೀಪ್ ಹಳ್ಳಿ. ಇಲ್ಲಿಗೆ ನಾವು ಹೆಂಗೆ ಬಂದ್ವಿ ಅನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಟೀಮ್ ಸ್ವಲ್ಪ ಚೇಂಜ್ ಆಯ್ತು ಅನ್ಸುತ್ತೆ. ಆ ಕಡೆ 2 ಪಾರ್ಟಿ, ಈ ಕಡೆ 2 ಪಾರ್ಟಿ ಹೋಗಿದೆ. ಬಟ್ ಪರವಾಗಿಲ್ಲ, ರೀಚ್ ಆಗೋದಂತ ರೀಚ್ ಆಗ್ತೀವಿ. ನೋಡೋಣ. ಬಾಯ್ ಬಾಯ್. ಹಾಯ್ 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 ಹಾಯ್. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನ್ನಡ ರಾಜ್ಯ ಶುಭಾಶಯಗಳು. ಹಾಂ
ಕೊನೆಗೂ ದಾರಿ ತಪ್ಪಿದ ಮಕ್ಕಳಾಗಿ ಬಂದು ರೀಚ್ ಆಗ್ಬಿಟ್ವಿ ಇವರು. ಫೈನಲಿ ವಿ ಆರ್ ಇನ್ ತ್ರ್ಯಂಬಕಪುರ ದೇವಸ್ಥಾನ, ತ್ರ್ಯಂಬಕೇಶ್ವರ ಹಾಗೂ ತ್ರ್ಯಂಬಕೇಶ್ವರಿ ಇರುವಂಥ ದೇವಸ್ಥಾನ. ಈ ದೇವಸ್ಥಾನದ ಡೀಟೇಲ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ. ಧನ್ಯವಾದಗಳು. ಏನಿಲ್ಲ, ಜಾಸ್ತಿ ದಿನ ಟೈಮ್ ತೊಗೊಳ್ಳಲ್ಲ, ನಾಳೆನೇ ಹಾಕ್ತೀನಿ ನಾನು ಪೂರ್ತಿ ವಿಡಿಯೋ ದೇವಸ್ಥಾನ ಅಂತ ನೋಡಿ.